ಬ್ಲಡ್ ಶುಗರ್ ಮತ್ತು ರೋಗನಿರೋಧಕ ಶಕ್ತಿ. ರೋಗನಿರೋಧಕ ಶಕ್ತಿ ಇದು ದೇಹದ ರಕ್ಷಣಾ ಶಕ್ತಿಯಾಗಿದೆ. ಮಧುಮೇಹದಿಂದ ಅಧಿಕ ಬ್ಲಡ್ ಶುಗರ್ ಅದು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತೆ. ದುರ್ಬಲ ರೋಗನಿರೋಧಕ ಶಕ್ತಿ ಹೊಂದಿರುವ ಜನರು ಆಗಾಗ್ಗೆ ಸೋಂಕು ಮತ್ತು ತೀವ್ರ ರೋಗಲಕ್ಷಣಗಳನ್ನು ಅನುಭವಿಸುವ ಅಪಾಯವನ್ನು ಹೊಂದಿರುತ್ತಾರೆ. ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೇಗೆ ಬಲಪಡಿಸುವುದು ಎಂದು ತಿಳಿಯಲು ಆಸಕ್ತಿ ಇದೆಯೇ? ಪ್ರಮುಖ ಅಂಶಗಳ ಮೂಲಕ ನಾನು ನಿಮಗೆ ತಿಳಿಸಲಿದ್ದೇನೆ. ಬನ್ನಿ, ನನ್ನೊಂದಿಗೆ ಸೇರಿ. ಹೈ ಬ್ಲಡ್ ಶುಗರ್ ಮತ್ತು ಇಮ್ಯುನಿಟಿ ಮಾಡ್ಯೂಲ್ಗೆ ಸುಸ್ವಾಗತ. ಹೈ ಬ್ಲಡ್ ಶುಗರ್ ಬಿಳಿ ರಕ್ತ ಕಣಗಳಿಗೆ ಸೋಂಕಿತ ಸ್ಥಳಕ್ಕೆ ಬರಲು, ಸೋಂಕಿತ ಪ್ರದೇಶದಲ್ಲಿ ಉಳಿಯಲು ಮತ್ತು ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವ ಕ್ಷಮತೆಯನ್ನು ದುರ್ಬಲಗೊಳಿಸುತ್ತದೆ. ಹೀಗಾಗಿ ಮಧುಮೇಹ ಇರುವವರು ಸುಲಭವಾಗಿ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ. ಅವರು ಕಾಲು ಸೋಂಕುಗಳು, ಯೀಸ್ಟ್ ಸೋಂಕುಗಳು, ಮೂತ್ರದ ಸೋಂಕುಗಳು ಮತ್ತು ಶಸ್ತ್ರಚಿಕಿತ್ಸೆಯ ತಾಣಗಳ ಸೋಂಕಿನ ಅಪಾಯಕ್ಕೆ ಹೆಚ್ಚು ಒಳಗಾಗುತ್ತಾರೆ. ಟೈಪ್ 2 ಡಯಾಬಿಟಿಸ್ ಇರುವ ಮಹಿಳೆಯರಿಗೆ ಆಗಾಗ್ಗೆ ಮೂತ್ರದ ಸೋಂಕು ಬರುತ್ತೆ. ರೋಗನಿರೋಧಕ ಶಕ್ತಿಯನ್ನು ನೀವು ಹೇಗೆ ಸುಧಾರಿಸುತ್ತೀರಿ? ಹಣ್ಣುಗಳು ಮತ್ತು ತರಕಾರಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದಲ್ಲಿ ಸೇವಿಸುವ ಮೂಲಕ ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸಿ. ನಿಯಮಿತವಾಗಿ ವ್ಯಾಯಾಮ ಮಾಡಿ ಮತ್ತು ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ. ನೀವು ಆಲ್ಕೋಹಾಲ್ ಸೇವಿಸಿದ್ರೆ ಮಿತವಾಗಿ ಮಾತ್ರ ಕುಡಿಯಿರಿ. ಸಾಕಷ್ಟು ನಿದ್ರೆ ಪಡೆಯಿರಿ, ಒತ್ತಡವನ್ನು ಕಡಿಮೆ ಮಾಡಿ ಮತ್ತು ಧೂಮಪಾನವನ್ನು ತ್ಯಜಿಸಿ. ನಿಮ್ಮ ಕೈಗಳನ್ನು ಆಗಾಗ್ಗೆ ತೊಳೆಯುವುದು ಮತ್ತು ಮಾಂಸವನ್ನು ಚೆನ್ನಾಗಿ ಬೇಯಿಸುವುದರ ಮೂಲಕವೂ ನೀವು ಸೋಂಕನ್ನು ತಪ್ಪಿಸಬಹುದು. ನೆನಪಿಡಿ, ದೀರ್ಘಕಾಲದಿಂದ ಹೈ ಬ್ಲಡ್ ಶುಗರ್ ಹೊಂದಿರುವ ವ್ಯಕ್ತಿಗಳು ಕೋವಿಡ್ ಇಂದಾಗಿ ಆಸ್ಪತ್ರೆಯಲ್ಲಿ ಸಾವಿನ ಅಪಾಯವನ್ನು ಹೊಂದಬಹುದು. ಆದ್ದರಿಂದ ಕೋವಿಡ್ ಅನ್ನು ತಡೆಗಟ್ಟಲು ಮುಖವಾಡಗಳನ್ನು ಧರಿಸಿ, ನಿಮ್ಮ ಕೈಗಳನ್ನು ಸ್ವಚ್ಛಗೊಳಿಸಿ ಮತ್ತು ನಿಮ್ಮ ಬ್ಲಡ್ ಶುಗರ್ನ ಮಟ್ಟವನ್ನು ನಿಯಮಿತವಾಗಿ ಪರೀಕ್ಷಿಸಿ. ನೀವು ತಡೆಗಟ್ಟುವ ಹಂತಗಳನ್ನು ಅನುಸರಿಸಿದ್ರೆ ನೀವು ಸದೃಢವಾಗುತ್ತೀರಿ. ಆದ್ದರಿಂದ ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಿ. ಬೀಟ್ ಡಯಾಬಿಟಿಸ್ ವಿನ್ ಲೈಫ್ USV ವತಿಯಿಂದ ಸಾರ್ವಜನಿಕ ಜಾಗೃತಿ ಉಪಕ್ರಮ.